ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲ ದತ್ತ ಮಹಾಪ್ರಭುಗಳೇ, ನನ್ನಿಂದ ಈ ಮನೇಲಿರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿದ್ರು ನನ್ನ ಸೊಸೆನೇ ಕಾಣ್ತಾಳೆ. ಅಲ್ಲೆಲ್ಲೋ ನಿಂತ್ಕೊಂಡು ನನಗೆ ಬೈತಿದ್ದಾಳೇನೋ ಅನ್ಸತ್ತೆ. ನಾನು ಈ ಕೂಡಲೇ ಮಾಧವನ್ ಮನೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ನನ್ನ ಸೊಸೆಗೆ ಆರೈಕೆ ಮಾಡಿ ಆದಷ್ಟು ಬೇಗ ಅವಳನ್ನ ಗುಣಪಡಿಸಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಹೊರಡ್ತೀನಿ. ನಿನ್ನ ಆತಂಕ ನನಗೆ ಅರ್ಥ ಆಗತ್ತೆ. ಈಗ ನೀನು ಅಲ್ಲಿಗೆ ಹೋಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಜುಗ್ಗ. ಯಾಕೆ ಅಂತಂದರೆ ಅವಳ ತಾಯಿ ಅವಳನ್ನು ನೋಡ್ಕೋತಾ ಇದ್ದಾಳೆ. ಪ್ರಪಂಚದಲ್ಲಿ ತಾಯಿಗಿಂತ ಒಳ್ಳೆಯ ಔಷಧಿ ಸಿಗುತ್ತೇನೋ ನನಗೆ ನಂಬಿಕೆ ಇದೆ ಕಣೋ. ನನ್ನ ಮೊಮ್ಮಗಳು ಚೇತರಿಸ್ಕೋತಾಳೆ ಅಂತ ಧೈರ್ಯವಾಗಿರು. ನೋಡು, ಅವಳು ಹುಷಾರಾದ್ಮೇಲೆ ಅವಳನ್ನ ಇಲ್ಲಿ ಕರ್ಕೊಂಡು ಬರೋಣ. ಎಲ್ಲ ನನ್ನ ಕರ್ಮ ದತ್ತ ಮಹಾಪ್ರಭುಗಳು. ನಾನು ಮಾಡಿದ ಪಾಪದ ಕರ್ಮಗಳು ನನ್ನ ಸೊಸೆ ಈಗ ಅನುಭವಿಸ್ತಾ ಇದ್ದಾಳೆ. ನಾನು ಅನ್ಕೊಂಡಿದ್ದು ಏನೂ ನಡೆಯೋದೇ ಇಲ್ಲ ಅನ್ಸುತ್ತೆ ದತ್ತ ಮಹಾಪ್ರಭುಗಳೇ. ನನ್ನ ಮಗ ಸೊಸೆ ಇಬ್ರು ಒಂದಾಗಬೇಕು, ಸುಖವಾಗಿ ಜೀವನ ಮಾಡಬೇಕು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ. ನನ್ನ ಪ್ರಾರ್ಥನೆ ಆ ದೇವರಿಗೆ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಇಂಥ ಪರಿಸ್ಥಿತಿ ತಂದಿಟ್ಬಿಟ್ಟ ನನ್ನ ಸೊಸೆಗೆ. ಈಗ ನಾಳೆ ನನ್ನ ಮಗ ಬಂದು ನನ್ನ ಹೆಂಡತಿ ಎಲ್ಲಪ್ಪ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಜುಗ್ಗ, ವಿಧಿಯ ಆಟನ ನಾವು ಯಾರೂ ತಿಳ್ಕೊಂಡವ್ರಿಲ್ಲ ಕಣೋ. ಯಾವಾಗ ಏನೇನಾಗಬೇಕೋ ಅದು ಹಾಗೆ ಆಗತ್ತೆ. ಮನುಷ್ಯನಿಗೆ ಸದಾ ಸುಖ, ಸಂತೋಷ, ನೆಮ್ಮದಿ ಸಿಗೋ ಹಾಗಿದ್ರೆ ಆ ಭಗವಂತ ಯಾತಕ್ಕೆ ಅವತಾರ ಮಾಡ್ತಿದ್ದ ಹೇಳು? ಈ ಭೂಮಿ ಮೇಲೆ ಯಾವಾಗ ಅನ್ಯಾಯ, ಅಧರ್ಮ ಜಾಸ್ತಿ ಆಗುತ್ತೋ ಹಾಗೆಲ್ಲ ಅವನು ಒಂದಲ್ಲ ಒಂದು ರೂಪ ತಾಳಿ ಆ ಕೆಟ್ಟತನಕ್ಕೆಲ್ಲ ಒಂದು ಅಂತ್ಯ ಹಾಡೇ ಹಾಡ್ತಾನೆ ಕಣೋ. ಅದುವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಿನ್ನ ಕನಸು ಈಡೇರುತ್ತೆ ಜುಗ್ಗ, ನಿನ್ನ ಕನಸು ಈಡೇರುತ್ತೆ. ತಾಳ್ಮೆ ಇಟ್ಕೋ. ಹಲೋ, ಯಾರು? ನೀವು ಇಲ್ಲಿ ಗೋಡೆ ಮೇಲೆ ಒಂದು ನಂಬರ್ ಹಾಕಿ ಫೋಟೋ ಹಾಕಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಫೋಟೋ? ಹೌದು, ಆ ಶಾರ್ವರಿ ಫೋಟೋ. ಹೌದು ಕಣ್ರಿ, ಈ ಫೋಟೋದಲ್ಲಿರೋರ್ನ ನಮ್ಮ ಏರಿಯಾದಲ್ಲಿ ನೋಡಿದೆ, ಅದಕ್ಕೆ ಫೋನ್ ಮಾಡಿದೆ. ಏನ? ನಿಮ್ಮ ಏರಿಯಲ್ಲಿ ಇದಾರಾ? ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಹೊಸಕೆರೆಹಳ್ಳಿ ರಿಂಗ್ ರೋಡ್ ಹೋಗುತ್ತಲ್ಲ, ಅದ್ರ ಪಕ್ಕದ ಏರಿಯಾ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ, ಈಗಲೇ ಬರ್ತೀನಿ. ದತ್ತ ಮಹಾಪ್ರಭುಗಳೇ, ಬಂದೆ. ಚೆನ್ನಾಗಿ ಹೋಗ್ತಿದ್ದಾನೆ ಇವನು. ನಿಂತ್ಕೊ. ಒಂದು ಅನಾಹುತ ತಪ್ಪಿಸೋದಕ್ಕೆ ಹೋಗಿ ಇನ್ನೊಂದು ಅನಾಹುತ ಮಾಡೋಕ್ಕೆ ಹೋಗಬೇಡ. ಮೊದಲು ಪೊಲೀಸ್ನವ್ರಿಗೆ ತಿಳಿಸೋಣ, ಆಮೇಲೆ ಹೇಗಿದ್ರು ನನ್ನ ಮೊಮ್ಮಗ ಬರ್ತಾನೆ, ಅವನ ಜೊತೆಲಿ ಹೋಗಿವಂತೆ. ಇಂಥ ಸಮಯದಲ್ಲಿ ಒಬ್ಬೊಬ್ಬರೇ ಓಡಾಡಬಾರ್ದು. ದತ್ತ ಮಹಾಪ್ರಭುಗಳೇ, ನನ್ನ ಸಂಕಟ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ?
ಶಾರ್ವರಿ ಹೆಸರು ಕೇಳಿದ್ರೆ ರಕ್ತ ಕುದಿಯಂತೆ, ನೋಡ್ತಿದ್ದ ಹಾಗೆ ಸೀಳ್ ಹಾಕ್ಬಿಡ್ಬೇಕು ಅನ್ಸತ್ತೆ. ಅಂತ ಅದರಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ ಮೇಲೂ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಸುಮ್ಮನೆ ಇರು ಅಂತ ನಾನು ಹೇಳ್ತಾ ಇಲ್ಲ ಕಣೋ, ಆದರೆ ತಲೆ ಗಟ್ಟಿಯಾಗಿದೆ ಅಂತ ಬಂಡೆ ಚಚ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮೊದಲು ಪೊಲೀಸ್ನವ್ರಿಗೆ ಫೋನ್ ಮಾಡೋಣ ತಡಿ. ಇವಳು ಮಾಡಿರೋದು ಒಂದ ಎರಡ? ಮಾಡಿರೋ ಪಾಪಗಳಿಗೆ ಲೆಕ್ಕನೇ ಇಲ್ಲ. ಅಂಥದ್ರಲ್ಲಿ ಇವಳನ್ನು ಇಷ್ಟು ದಿನ ಬಿಟ್ಟಿರೋದೇ ಹೆಚ್ಚು. ಸುಮ್ಮನಿರಕ್ಕಾಗಲ್ಲ. ಈ ಶಾರ್ವರಿ ಎಲ್ಲೇ ಇರಲಿ, ಪಾತಾಳದಲ್ಲೇ ಬಚ್ಚಿಟ್ಕೊಂಡಿರ್ಲಿ, ಇವಳನ್ನು ನಾನು ಹುಡುಕ್ತೀನಿ. ಅವಳು ನನ್ನ ಪ್ರಾಣ ತೆಗಿತಾಳೆ ಅಂದ್ರು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದ್ರೆ ಈಗ ಅವಳು ಆಟ ಆಡ್ತಾ ಇರೋದು ಮಕ್ಕಳ ಜೀವದ ಜೊತೆ. ನನಗೆ ನನ್ನ ಮಕ್ಕಳ ಜೀವ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು. ಅದರಲ್ಲಿ ಈಗ ಸಂಧ್ಯನ್ನ ಇಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾಳೆ. ಇಲ್ಲ, ಇನ್ನ ಶಾರ್ವರಿಗೆ ಉಳಿಗಾಲ ಇಲ್ಲ. ಅವಳ ಬೇಟೆ ಈ ಕ್ಷಣದಿಂದನೇ ಶುರು ಆಗಬೇಕು. ಆ ಪಾಪಿ ಭೂಮಿ ಮೇಲೆ ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ಬರ್ಬೇಕು. ನೀವೇನ್ ಮಾಡ್ತಿರೋ, ಹೇಗೆ ಹುಡುಕ್ತಿರೋ ಗೊತ್ತಿಲ್ಲ, ಆದ್ರೆ ಇನ್ ಮುಂದೆ ನಾವು ಕೊಡೋ ಏಟಿಗೆ ಅವಳು ವಿಲವಿಲ ಅಂತ ಒದ್ದಾಡ್ತಾ ಅವಳು ಬಚ್ಚಿಟ್ಕೊಂಡಿರೋ ಬಿಲದಿಂದ ಹೊರಗೆ ಬರಬೇಕು. ಅಮ್ಮ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಹೇಳಿದ್ದೆಲ್ಲ ನಾವು ಮಾಡೇ ಮಾಡ್ತೀವಿ. ಹೌದಮ್ಮ, ಆ ಶಾರ್ವರಿನ ಉಳಿಸೋ ಮಾತೇ ಇಲ್ಲ. ಆದಷ್ಟು ಬೇಗ ಅವಳನ್ನ ಹಿಡಿದು ನಿಮ್ಮ ಮುಂದೆ ನಿಲ್ಲಿಸ್ತೀವಿ. ಬಿಡಬಾರ್ದು ಮಕ್ಕಳ, ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು.